ಬಿಗ್ ಬಾಸ್ ಸೀಸನ್ 12 ಮುಗಿದು ಇಷ್ಟು ದಿನ ಆಗಿದ್ರೂ ಕೂಡ ಸ್ಪರ್ಧಿಗಳ ನಡುವಿನ ವಾರ್ ಮಾತ್ರ ಇನ್ನೂ ನಿಂತೇ ಇಲ್ಲ. ಮನೆ ಒಳಗಡೆ ಮಾಡಿದಂತಹ ಒಂದಿಷ್ಟು ಟಾಸ್ಕ್ಗಳಲ್ಲಿ ನಡೆದಂತಹ ಘಟನೆಗಳನ್ನೇ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ತಮ್ಮ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಾಕೋದ್ರ ಮೂಲಕ ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಟಾಕ್ ವಾರ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಕೂಡ ಮುಂದುವರಿಸ್ತಾ ಇದ್ದಾರೆ. ಶೋನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಂತಹ ಚೈತ್ರ ಮತ್ತು ಅಶ್ವಿನಿ ನಡುವೆ ದೊಡ್ಡದಾದ ಒಂದು ಜಗಳನೇ ನಡೆದಿತ್ತು. ಟಾಸ್ಕ್ ಒಂದು ವಿಚಾರ ಅಂತ ಬಂದಂತಹ ಟೈಮಲ್ಲಿ ಇಬ್ಬರು ಕೂಡ ಆಪೋಸಿಟ್ ಟೀಮಲ್ಲಿ ಹೋರಾಡಿದರು. ಅದರಲ್ಲಿ ಚೈತ್ರ ಕುಂದಾಪುರ ಅವರ ಮೇಲೆ ಅಶ್ವಿನಿ ಗೌಡ ಅವರು ಕೂತ್ಕೊಂಡಿದ್ದನ್ನ ಎಲ್ಲರೂ ಕೂಡ ನೋಡಿದರು. ಸೊ ಅಲ್ಲಿ ಅವ್ರನ್ನ ಡಿಫೆಂಡ್ ಮಾಡುವಂತಹ ಟೈಮಲ್ಲಿ ಚೈತ್ರ ಕುಂದಾಪುರ ಅವರು ಅಶ್ವಿನಿ ಗೌಡ ಅವರ ಕೈಗೆ ಕಾಲಿಗೆ ಪರಿಚಿದ್ದು ಕೂಡ ಉಂಟು. ಅದಾದ ನಂತರ ಅಶ್ವಿನಿ ಗೌಡ ಅವರು ಕೂಡ ಅವ್ರನ್ನ ಬೈದಿದ್ದು ಉಗ್ಗಿದ್ದು ಕೂಡ ಎಲ್ಲ ಹೌದು. ಆದರೆ ಈಗ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮುಖಾಂತರ ಅಶ್ವಿನಿ ಗೌಡ ಅವರು ಇದನ್ನು ಮತ್ತೆ ನೆನಪು ಮಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡ ಅವರು ಮಾಡಿರುವಂತಹ ಪೋಸ್ಟ್ನಿಂದ ಚೈತ್ರ ಕುಂದಾಪುರ ಕೂಡ ಕೆಂಡ ಆಗೋಗಿದ್ದಾರೆ. ಅಂದಹಾಗೆ ಅಶ್ವಿನಿ ಗೌಡ ತಮ್ಮ ಕೈ ಮೇಲಿರುವಂತಹ ಗಾಯದ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಯಾವ ಪ್ರಾಣಿ ಪರಿಚಿರಬಹುದು, ಸರಿಯಾದ ಉತ್ತರ ಮತ್ತು ಉತ್ತಮ ಶೀರ್ಷಿಕೆ ಕೊಟ್ಟವರಿಗೆ ಸೂಕ್ತ ಬಹುಮಾನ ಇದೆ ಅಂತ ಹೇಳಿ ಒಂದು ವ್ಯಂಗ್ಯವಾಗಿ ಅದರ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಇದ್ರ ಹಿಂದೆ ಕೂಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಇಂಟರ್ವ್ಯೂಗಳನ್ನ ಕೊಟ್ಟರಲ್ಲ, ಸೊ ಆಗಲೂ ಕೂಡ ಚೈತ್ರ ಕುಂದಾಪುರ ನನಗೆ ಟಾಸ್ಕ್ ವೇಳೆ ಉಗುರಿಂದ ಪರಿಚಿದ್ರು ಅಂತ ಕೂಡ ಆರೋಪವನ್ನು ಮಾಡಿದರು. ಇದೀಗ ಅಶ್ವಿನಿ ಗೌಡ ಅವರ ಪೋಸ್ಟಿಗೆ ಚೈತ್ರ ಕುಂದಾಪುರ ಕೂಡ ತಿರುಗೇಟನ್ನು ಕೊಟ್ಬಿಟ್ಟಿದ್ದಾರೆ. ಕ್ಷಮಿಸಿ, ಇದನ್ನೆಲ್ಲ ಪ್ರಚಾರ ಮಾಡಲು ಮತ್ತು ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ನನ್ನ ಬಳಿ PR ಟೀಮ್ ಇಲ್ಲ ಅಂತ ಹೇಳಿ ಚೈತ್ರ ಅವರು ಕೂಡ ಒಂದು ಪೋಸ್ಟನ್ನು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಘಟನೆ ಬಗ್ಗೆ ವಿವರಿಸಿರುವಂತಹ ಚೈತ್ರ, ಆಟದ ವೇಳೆ ನನಗಿಂತ ಹೆಚ್ಚು ತೂಕ ಇರುವಂತಹ ವ್ಯಕ್ತಿ ನನ್ನ ಹೊಟ್ಟೆ ಮೇಲೆ ಕೂತ್ಕೊಂಡಿದ್ರು. ಆ ಟೈಮಲ್ಲಿ ನಾನು ಪೀರಿಯಡ್ಸ್ ಕೂಡ ಆಗಿದ್ದೆ, ಆದರೂ ಕೂಡ ಆಟ ಆಡಿದ್ದೆ. ನನ್ನ ಕತ್ತನ್ನು ಟ್ವಿಸ್ಟ್ ಮಾಡಿದ್ರು, ಟಿಂಚರ್ ಹಾಕಿದ್ರು ಕೂಡ ನೋವು ಕಡಿಮೆ ಆಗೇ ಇರಲಿಲ್ಲ. ನನ್ನ ದೇಹದ ಮೇಲೂ ಕೂಡ ಉಗುರಿನ ಗುರುತುಗಳಿದೆ, ನನಗೂ ಕೂಡ ನೋವಾಗಿದೆ. ಆದರೆ ನನಗೆ ಆಟವನ್ನು ಆಟಾಗೇ ನೋಡುವಂತಹ ಮನಸ್ಥಿತಿ ಇದೆ ಹೊರತು ಅದನ್ನು ತಿರುಗೇಟು ಕೊಡೋಷ್ಟು ಮನಸ್ಥಿತಿ ಇಲ್ಲ. ಇದನ್ನೇ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಚೈತ್ರ ಕುಂದಾಪುರ ಅಭಿಮಾನಿಗಳು ಕೂಡ ಅಶ್ವಿನಿ ಗೌಡಗೆ ಪೋಸ್ಟ್ ಮೂಲಕ ಒಂದು ಕೌಂಟರ್ಗಳನ್ನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮನೆ ಒಳಗಡೆ ನಡೆದಂತಹ ಒಂದಷ್ಟು ವಿಚಾರಗಳನ್ನ ಇಷ್ಟು ದಿನ ಆದಮೇಲೆ ಮತ್ತೆ ಅದನ್ನು ತಗೊಬಂದು ಮಾತಾಡೋದು, ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ? ಬಿಗ್ ಬಾಸ್ ಅಂದ್ರೇ ಒಂದು ವ್ಯಕ್ತಿತ್ವದ ಆಟ. ಸೊ ಆ ವ್ಯಕ್ತಿತ್ವದ ಆಟ ಅಂತಂದಮೇಲೆ ಅಲ್ಲಿ ನಾವು ಹೇಗಿರ್ತೀವೋ ಅದೇ ರೀತಿಯಾಗಿ ಇರಬೇಕಾಗತ್ತೆ. ಟಾಸ್ಕ್ ಅಂತ ಕೊಟ್ಟಂತಹ ಟೈಮಲ್ಲಿ ಟಾಸ್ಕನ್ನು ಆಟ ಆಡಲೇಬೇಕಾಗತ್ತೆ. ಟಾಸ್ಕ್ನ ವಿಚಾರ ಅಂತ ಬಂದಾಗ ಕೆಲವೊಂದ್ಸರಿ ಗಾಯಗಳಾಗುತ್ತೆ, ಜಗಳಗಳಾಗುತ್ತೆ, ಒಬ್ಬರ ಮೇಲೊಬ್ಬರು ತುಂಬಾ ಕಿರ್ಚಾಡ್ತಾರೆ, ಅರ್ಚಾಡ್ತಾರೆ. ಸೊ ಅಲ್ಲಿಗೆ ಯಾವ ಟೀಮ್ ಗೆಲುವಾಗುತ್ತೆ, ಯಾವ ಟೀಮ್ ಸೋಲಾಗುತ್ತೆ ಅದನ್ನು ಆ ಟೈಮಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿಗೆ ಮುಗೀತು. ಅದಾದ ನಂತರ ಅದ್ರ ಬಗ್ಗೆ ವೀಕೆಂಡಲ್ಲಿ ಮಾತಾಡ್ತಾರೆ. ಸುದೀಪ್ ಅವರು ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಕ್ಲಾರಿಫಿಕೇಷನ್ ಕೊಟ್ಟು ಎಲ್ಲ ಸ್ಪರ್ಧಿಗಳನ್ನು ಕೂಡ ನಾರ್ಮಲ್ ಸ್ಟೇಜ್ಗೆ ತಗೊಬರ್ತಾರೆ. ಆದರೆ ಇದೇ ವಿಚಾರನೇ ಇದೀಗ ಮನೆಯಿಂದ ಹೊರಗಡೆ ಬಂದು ಇಷ್ಟು ದಿನ ಆದಮೇಲೆ ಪೋಸ್ಟ್ ಹಾಕೋದು, ಅವರಿಗೆ ಒಂಥರ ವ್ಯಂಗ್ಯವಾಗಿ ಮಾತಾಡೋದು, ಬೇರೆ ಬೇರೆ ಥರ ಅವ್ರನ್ನ ಪೋರ್ಟ್ರೇ ಮಾಡೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಇದೆ? ಇದನ್ನು ಅಶ್ವಿನಿ ಗೌಡ ಅವರ ಅಶ್ವಿನಿ ಗೌಡ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಕೂಡ ಅಭಿಮಾನಿಗಳು ಹೇಳ್ಕೊಳ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ತುಂಬ ಒಳ್ಳೆಯವರು, ಚೈತ್ರ ಕುಂದಾಪುರ ಈ ಥರ ಮಾಡಿಬಿಟ್ರು ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಈ ಕಡೆ ಚೈತ್ರ ಕುಂದಾಪುರ ಫ್ಯಾನ್ಸು ಕೂಡ ಅಶ್ವಿನಿ ಗೌಡ ಯಾರೇನು ಸುಮ್ಮನೆ ಕೂತಿದ್ರ, ಅವರು ಕೂಡ ಏನೆಲ್ಲ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ಅಂತ ಹೇಳಿ ಅವರು ಕೂಡ ಪೋಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಫ್ಯಾನ್ಸ್ ವಾರ್ ಜೊತೆಗೆ ಈ ರೀತಿಯಾಗಿ ಒಬ್ಬ ಮೆಚೂರಿಟಿ ಇರುವಂತಹ ಇಬ್ಬರೂ ಟಾಕ್ ವಾರ್ ಅಥವಾ ಪೋಸ್ಟ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಾರ್ ಮಾಡ್ತಾ ಇರೋದು ಅಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತಂದೊಂದು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.